ನಗರದ ಕೆಆರ್ ಸರ್ಕಲ್ ಅಲ್ಲಿ ಇಂದು ಬೆಳ್ಳಂಬೆಳಗ್ಗೆ 2 ಬಿಎಂಟಿಸಿ ಬಸ್ಗೆ ಅಪಘಾತ ಆಗಿರೋದು ಅಂತದ್ದು. ನಾನು ಘಟನಾ ಸ್ಥಳದಲ್ಲಿ ಇದ್ದೀನಿ. ಪ್ರಮುಖವಾಗಿ ಸಿಗ್ನಲ್ ಇರೋ ಕಾರಣದಿಂದಾಗಿ 2 ಬಸ್ಗಳು ಹೆವಿ ಸ್ಪೀಡ್ ಇದ್ವು. ಆದ ಕಾರಣದಿಂದಾಗಿ ಒಂದಕ್ಕೊಂದು ಏಕಾಏಕಿಯಾಗಿ ಗುದ್ಕೊಂಡಿದ್ದಾವೆ. ಒಂದು ಎಸಿ ಬಸ್, ಒಂದು ಎಲೆಕ್ಟ್ರಿಕ್ ಬಸ್. ನೋಡಬಹುದು ಪ್ರಯಾಣಿಕರು ಯಾವ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ ಅಂತ. ಈ ಒಂದು ಘಟನೆಯಲ್ಲಿ ಪ್ರಮುಖವಾಗಿ 3-4 ಜನ ಪ್ರಯಾಣಿಕರಿಗೆ ಮೇಜರ್ ಇಂಜುರಿ ಆಗಿದೆ. ಮತ್ತೆ ಒಂದು ಬಸ್ ನ ಡ್ರೈವರ್ ಅಂದ್ರೆ ಬಿಎಂಟಿಸಿ ಒಂದು ಬಸ್ ನ ಡ್ರೈವರ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಕೂಡ ಆಗಿದೆ. ಒಳಭಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪ್ರಯಾಣಿಕರು ಕೂಡ ನೋಡಬಹುದು ಮುಂಭಾಗದಲ್ಲಿ ಕೂತ್ಕೊಂಡಿರೋ ಕಾರಣದಿಂದಾಗಿ ಏಕಾಏಕಿಯಾಗಿ ಈ ಒಂದು ಘಟನೆ ನಡೆದಿರೋ ಕಾರಣದಿಂದಾಗಿ ಒಂದು ಬಸ್ ನ ಮುಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ, ಇನ್ನೊಂದು ಬಸ್ ನ ಹಿಂಭಾಗ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿದೆ. ಈಗ ರೆಸ್ಕ್ಯೂ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಅಗ್ನಿಶಾಮಕ ಇಲಾಖೆಗೂ ಕೂಡ ಒಂದು ಫೋನ್ ಮಾಡಿದ್ದಾರೆ. ಪ್ರಮುಖವಾಗಿ ಕೆಆರ್ ಸರ್ಕಲ್ ನ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿಯನ್ನ ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಸಿಗ್ನಲ್ ಅಲ್ಲಿ ಹೆವಿ ಸ್ಪೀಡ್ ಆಗಿರೋ ಕಾರಣದಿಂದಾಗಿ ಏಕಾಏಕಿಯಾಗಿ ಕಾಣಿಸಿಕೊಂಡಂತಹ ಅಂದ್ರೆ ಏಕಾಏಕಿ ಸಿಗ್ನಲ್ ಬಿಟ್ಟಿರೋ ಕಾರಣದಿಂದಾಗಿ ತುಂಬಾ ಸ್ಪೀಡ್ ಇರೋ ಕಾರಣದಿಂದಾಗಿ 2 ಬಸ್ಗಳು ತುಂಬಾ ಸ್ಪೀಡ್ ಇರೋ ಕಾರಣದಿಂದಾಗಿ ಈ ಒಂದು ಘಟನೆ ನಡೆದಿದೆ ಅಂತ ಶಂಕಿಸಲಾಗ್ತಿದೆ. ಪ್ರಮುಖವಾಗಿ ಈ ಒಂದು ಘಟನೆಯಲ್ಲಿ 5-6 ಜನ ಪ್ರಯಾಣಿಕರಿಗೆ ಮೇಜರ್ ಇಂಜುರಿಗಳಾಗಿದ್ದಾವೆ. ಒಂದು ಬಸ್ ಅಂದ್ರೆ ಹಿಂಭಾಗದಲ್ಲಿರುವಂತಹ ಒಂದು ಬಸ್ ಏನಿದೆ ಅದು ಸಂಪೂರ್ಣವಾಗಿ ಹಿಂಭಾಗದಲ್ಲಿ ಯಾವ ರೀತಿಯಾಗಿ ಒಳಭಾಗದಲ್ಲಿ ಆಗಿದೆ ಅಂತ ದೃಶ್ಯದಲ್ಲಿ ಕೂಡ ನೋಡಬಹುದು. ಪ್ರಮುಖವಾಗಿ ಈ 2 ಬಸ್, ಒಂದು ಎಸಿ ಬಸ್, ಒಂದು ಎಲೆಕ್ಟ್ರಿಕ್ ಬಸ್ ಹೆವಿ ಸ್ಪೀಡ್ ಇರ್ತವೆ. ಸೊ ದೃಶ್ಯದಲ್ಲಿ ನೋಡಬಹುದು ಎಷ್ಟರ ಮಟ್ಟಿಗೆ ಅಪಘಾತದ ತೀವ್ರತೆ ಎದ್ದು ಕಾಣ್ತಾ ಇದೆ ಅಂತ. ಇನ್ನು ಅಂದ್ರೆ ಹಿಂಭಾಗದಲ್ಲಿರುವಂತಹ ಈ ಒಂದು ಎಲೆಕ್ಟ್ರಿಕ್ ಬಸ್ ಏನಿದೆ ಅದರಲ್ಲಿ ಪ್ರಯಾಣಿಕರು ಸಿಕ್ಕಾಕೊಂಡಿದ್ರು. ಒಂದಿಷ್ಟು ಜನರನ್ನ ಈಗಾಗಲೇ ಆಂಬ್ಯುಲೆನ್ಸ್ ಮುಖಾಂತರವಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರೆ, ಇನ್ನೋರ್ವ ಮಹಿಳೆ ಏನಿದ್ದಾಳೆ ಮುಂಭಾಗದಲ್ಲಿ ಕೂತಂತಹ ಮಹಿಳೆ ಸಂಪೂರ್ಣವಾಗಿ ಅಂದ್ರೆ ಹಿಂಭಾಗದಲ್ಲಿ ಇದ್ದಂತಹ ಬಸ್ ನ ಮುಂಭಾಗದಲ್ಲಿ ಅಂದ್ರೆ ಹಿಂಭಾಗದಲ್ಲಿ ಬರ್ತಿದ್ದಂತಹ ಬಸ್ ಮುಂಭಾಗದಲ್ಲಿ ಕೂತಂತಹ ಮಹಿಳೆ ಸಂಪೂರ್ಣವಾಗಿ ಸಿಕ್ಕಾಕೊಂಡಿರೋ ಕಾರಣದಿಂದಾಗಿ ಇನ್ನೂ ರೆಸ್ಕ್ಯೂ ಕಾರ್ಯಾಚರಣೆ ಆಗ್ತಾ ಇದೆ. ಅಂದ್ರೆ ಒಳಭಾಗದಲ್ಲಿ ಸೀಟ್ ಏಕಾಏಕಿಯಾಗಿ ಒಳಗೆ ಹೋಗಿರೋ ಕಾರಣದಿಂದಾಗಿ ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಘಟನೆ ನಡೆದು ಸುಮಾರು ಒಂದು ಅರ್ಧ ಗಂಟೆ ಹತ್ತತ್ರ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಈ ಬಸ್ ಮುಂಭಾಗದಲ್ಲಿ ನುಜ್ಜುಗುಜ್ಜಾಗಿದೆ ಅಂತ ಕಂಡೀಷನ್ ಅಂದ್ರೆ ಬಿಎಂಟಿಸಿ ಬಸ್ ಡ್ರೈವರ್ ಕಂಡೀಷನ್ ನೋಡಬಹುದು. ಚಿಂತಾಜನಕ, ಜೊತೆಗೆ ಒಬ್ರು ಸ್ಪಾಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಜೊತೆಗೆ ಕುಟುಂಬಸ್ಥರು ಕೂಡ ಈ ಮಹಿಳೆಯನ್ನ ಬೇಗ ಆಚೆ ಕರ್ಕೊಂಡ್ಬನ್ನಿ ಅಂತ ಒಂದಿಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕ್ತಿದ್ರು. ಒಟ್ಟಾರೆ ಏಕಾಏಕಿಯಾಗಿ ನಡೆದಂತಹ ಅಪಘಾತದಲ್ಲಿ ಓರ್ವ ಬಿಎಂಟಿಸಿ ಬಸ್ ಡ್ರೈವರ್ ಮೃತಪಟ್ಟಿರುವಂತದ್ದು, ಜೊತೆಗೆ ಇನ್ನೋರ್ವ ಬಸ್ ಡ್ರೈವರ್ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ. 3-4 ಜನ ಪ್ರಯಾಣಿಕರು ಕೂಡ ಗಂಭೀರ ಗಾಯಗಳನ್ನಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.